ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಯಚೂರಿನಲ್ಲಿ ಜಸ್ಕಾಂ ಸಿಬ್ಬಂದಿ ರೈತ ಮಹಿಳೆಯೊಬ್ಬರಿಗೆ ಒಂದೇ ಮನೆಗೆ ಎರಡೆರಡು ಬಿಲ್ಲನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಪರದಾಡುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಮನೆ ಅಂದರೆ ಭಾಗ್ಯಮ್ಮ ಅಂತಕ್ಕಂಥವ್ರು ಏನು ಮನೆ ಮುಂದೆ ನಿಂತಿದ್ದಾರೆ, ಇವರಿಗೆ ಸಂಬಂಧಪಟ್ಟಂತೆ ಒಂದೇ ಮನೆ ಮತ್ತು ಒಂದೇ RR ನಂಬರ್ ಕೊಟ್ಟಿರುವಂಥ ಒಂದು ಏನು ಬಿಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಜಸ್ಕಾಂ ಸಿಬ್ಬಂದಿ ಸಮಸ್ಯೆ ಮಾಡಿರುವಂಥದ್ದು. ಒಂದು RR ನಂಬರ್ ಇದೆ, ಒಂದು ಮೀಟ್ರ್ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒಂದು ಎಡವಟ್ಟು ಈ ರೈತ ಮಹಿಳೆಯನ್ನು ಎಲ್ಲೋ ಒಂದು ಕಡೆ ಕಂಗಾಲಾಗಿರುವಂತೆ ಮಾಡಿದೆ. ಯಾಕಂತ ಹೇಳಿದರೆ ಭಾಗ್ಯಮ್ಮ ಅಂತಕ್ಕಂಥ ಇವ್ರ ಹೆಸರು ಮೇಲೆ ಕಳೆದ 5 ವರ್ಷದಿಂದ ಈ RR ನಂಬರ್ಗೆ ಬಿಲ್ಲನ್ನು ಕಟ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು KMD 20851 ಅಂಥೇಳಿ ಮೀಟ್ರು ಕೂಡ ಇದೆ. ಅಂದರೆ ಅದರ ಮೇಲೂ ಕೂಡ RR ನಂಬರ್ ಸಂಬಂಧಪಟ್ಟಂತೆ RR ನಂಬರ್ನ ಕೂಡ ನಮೂದು ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ 20851 ಅನ್ನುವಂಥದ್ದು. ಇದು ಒಂದು ಮನೆ ಒಂದು RR ನಂಬರ್ ಸಂಬಂಧಪಟ್ಟಂತೆ ಒಂದು ಬಿಲ್. ಆದರೆ ಅವ್ರಿಗೆ ಬಂದಿರುವಂತಹ ಬಿಲ್ ಯಾವ ರೀತಿ ಇದೆ ಅನ್ನುವಂಥದ್ದು ತಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಈ RR ನಂಬರ್ ಏನು ತಾವು ನೋಡ್ತಾ ಇದ್ದೀರಿ, RR ಸಂಖ್ಯೆ KMD 20851 ಏನಿದೆ, ಇದು ಕೆಳಗಡೆ ಹೆಸರನ್ನು ಕೂಡ ತಾವು ನೋಡ್ಬೋದು, ಭಾಗ್ಯಮ್ಮ ಅಂಥೇಳಿ ಹೆಸರು ಕೂಡ ಇದೆ. ಇದು ಅಸಲಿ ಬಿಲ್ ಇರುವಂಥದ್ದು. ಆದರೆ ಇನ್ನೊಂದು ಕೊಟ್ಟಿದ್ದಾರೆ, ಅದನ್ನು ಕೂಡ ತಮಗೆ ತೋರಿಸ್ತೀನಿ ಯಾವ ರೀತಿ ಸಮಸ್ಯೆ ಮಾಡಿದ್ದಾರೆ ಅಂತಂದರೆ. ಇಲ್ಲೂ ಕೂಡ ಅಂದರೆ ಈ RR ಸಂಖ್ಯೆ KMD 15759 ಅಂಥೇಳಿ, ಅದು ಕೆಳಗಡೆ ನೋಡ್ಬೋದು ಹೆಸರು, ಅಂದರೆ ಈ ಖಾತೆ ಹೊಂದಿರುವಂಥವ್ರ ಹೆಸರು ಭಾಗ್ಯಮ್ಮ ಅಂಥೇಳಿ, ಎರಡೂ ಕೂಡ ಸೇಮ್ ಇದೆ. ಆದರೆ ಇದಕ್ಕೆ ಬಿಲ್ ಬಂದಿರುವಂಥದ್ದು 10,000 ರೂಪಾಯಿನ ಬಿಲ್ ಮಾಡಿದ್ದಾರೆ. ಈ ನಕಲಿ ID ಏನಿದೆ ಇದು ನಮ್ದು ಅಲ್ಲ ಅಂಥೇಳಿ ಈ ರೈತ ಮಹಿಳೆ ಭಾಗ್ಯಮ್ಮ ಅವರ ವಾದ. ಎಲ್ಲೋ ಒಂದು ಕಡೆ ಇಲ್ಲಿ ಗ್ರಾಮದಲ್ಲಿರುವಂಥ ಲೈನ್ಮ್ಯಾನ್ಗಳು, ಅಂದರೆ ಈ ಭಾಗದಲ್ಲಿ ಯಾರಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಮನೆ ಗೊತ್ತಿರ್ತದೆ, ಪ್ರತಿಯೊಂದು RR ನಂಬರ್ ಯಾರ ಹೆಸರಿಗೆ ಆ್ಯಕ್ಟಿವ್ ಇದಾವೆ ಅನ್ನುವಂಥದ್ದು ಗೊತ್ತಿರುತ್ತೆ. ಆದರೆ ಈ 10,000 ಬಿಲ್ ಏನು ಬಂದಿದೆ ಇದಕ್ಕೆ ನಮಗೆ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಸೂಕ್ತ ರೀತಿಯಲ್ಲಿ ಜಸ್ಕಾಂ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸ್ಪಂದನೆ ನೀಡ್ತಾ ಇಲ್ಲ. ನೀವು ಕಟ್ಟಲೇಬೇಕು. ಒಂದು ವೇಳೆ ನೀವು ಈ 10,000 ಬಿಲ್ಲನ್ನು ಕಟ್ಟದೇ ಇದ್ದರೆ ನಿಮ್ಮದು ಇನ್ನೊಂದು RR ನಂಬರ್ ಏನು ಸಂಬಂಧಪಟ್ಟ ಮೀಟರ್ ಇದೆ ಅದನ್ನು ಕೂಡ ಬಂದ್ ಮಾಡ್ತೀವಿ, ನಿಮ್ಮ ವಿದ್ಯುತ್ ಕನೆಕ್ಷನ್ನ ಬಂದ್ ಮಾಡ್ತೀವಿ ಅಂತೇಳಿ ಒಂದು ರೀತಿಯಲ್ಲಿ ಕಿರುಕುಳದ ರೀತಿಯಲ್ಲಿ ವರ್ತನೆಯನ್ನು ತೋರ್ತಾ ಇದ್ದಾರೆ ಅನ್ನೋದು ಆರೋಪವನ್ನು ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಆ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ನೀವು ಬನ್ನಿ ನಮ್ಮ ಗ್ರಾಮಕ್ಕೆ ಬನ್ನಿ, ನಿಮ್ಗೆ ಎರಡು ಏನೋ ಮೀಟ್ರ್ ತೋರಿಸ್ತಾ ಇದ್ದೀರಿ RR ನಂಬರ್, 2 ಮೀಟ್ರ್ ಏನೋ 10,000 ಬಿಲ್ಗೆ ಸಂಬಂಧಪಟ್ಟಂಥ ಮೀಟ್ರ್ ಮತ್ತು RR ನಂಬರ್ನ ಮತ್ತು ಆ ಮನೆಯನ್ನು ತೋರಿಸಿ ನಾವು 10,000 ಕಟ್ತೀವಿ ಅಂತ ಇವ್ರು ಹೇಳಿದ್ರು ಕೂಡ ಇಲ್ಲ ಹಾಗಾಗೋದಿಲ್ಲ, ನಾವು ನಿಮ್ಮ ಮನೆಗೆ ಮತ್ತು ನಿಮ್ಮ ಗ್ರಾಮಕ್ಕೆ ಬರೋದಿಲ್ಲ, ನೀವು 10,000 ನಿಮ್ಮ ಹೆಸರಿಗಿದೆ ಕಟ್ಟಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಒತ್ತಡ ಆಗ್ತಾರೆ. ಇದರಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ ರೈತ ಮಹಿಳೆ ಹೇಳ್ತಾ ಇದ್ದಾರೆ. ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಹೇಳಮ್ಮ, ಎಷ್ಟು ಅಕೌಂಟ್ ನಿಮ್ಮ ಇದ್ದಾವೆ, ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮ್ಮ ಸರ್ ಒಂದೇ ಅಕೌಂಟ್ ಆಯ್ತು ಸರ್, ನಮ್ಮದು 2 ಮೀಟ್ರ್ ಆಗ್ಯಾವ ಸರ್. ಒಂದೇ ನಮ್ಮದು ಮನೆ ಇರೋದು ಒಂದೇ ಮೀಟ್ರ್ ಸರ್. ಇದು 5 ವರ್ಷ ಆಯ್ತು ಸರ್ ಮನೆ ಕಟ್ಸ್ಕೊಂಡು, ಗೌರ್ಮೆಂಟ್ ಲೀಸ್ ಬಂದಿದ್ದು ಸರ್, ನಾವು ದುಡ್ಡು ಹಾಕ್ಕೊಂಡು ಕಟ್ಕೊಂಡಿದ್ವಿ. ಅದು ಈಗ 4 ವರ್ಷ ಆಯ್ತು ಸರ್. ಹಂಗೆ ನಾವು ಮೀಟ್ರ್ ಕಟ್ಕೊಂತ ಬಂದಿವಿ ಸರ್, 300 ರೂಪಾಯಿ ಹಂಗೆ ಒಂದೊಂದು ತಿಂಗಳು ಬರಕತ್ತಿತ್ತು ಸರ್. ಈ ಹೋದ ತಿಂಗಳಲ್ಲಿ ಸಹ 10,000 ತೋರ್ಸಕತ್ತಾರ ಸರ್. ಇನ್ನೂ ಒಂದು ಮೀಟ್ರ್ ಆಗ್ಯದ ಭಾಗ್ಯಮ್ಮನವ್ರೆ, ನಿಮ್ದು ಇನ್ನೂ ಒಂದು ಮೀಟ್ರ್ ಆಗ್ಯದ, ಅದು 10,000 ಕಟ್ಟೇಬೇಕು ನೀವು ಅಂತ ಹೇಳಿದ್ ಸರ್. ಇಲ್ಲ ನಾವು ಕಟ್ಟಲ್ಲ ಅಂತ ಹೇಳಿದ್ ಸರ್. ಕಟ್ಟಲ್ಲ ಅಂದರೆ ಇಲ್ಲ ಕಟ್ಟಬೇಕಂತ ಅವರು ಕಾಟ ಕೊಡಕತ್ತಾರೆ ಸರ್ ನಮ್ಗೆ. ಈಗೇನು 10,000 ತೋರಿಸ್ತಾ ಇದ್ದಾರಮ್ಮ, ಅದು ನಿಮ್ದು ಹೌದಾ ಅಲ್ವಾ? ಈಗ ಇಲ್ಲ ಸರ್, ಅದಲ್ಲ, ಸುಳ್ಳು. ಈಗ ಅವರು ಈ ನಿಮ್ಮ ಸುಳ್ಳು ಮತ್ತೆ ನಮ್ಗೆ ಆ ಮನೆ ತೋರಿಸಿ ಅಂತಂತ ನೀವು ಹೇಳಿದ್ರೆ ಏನು ಹೇಳ್ತಾರೆ ಅವರು? ಇಲ್ಲ ಮನೆ ಐತೆ, ಅದು ಅಂದರೆ ನಾವು ತೋರಿಸಲ್ಲ, ನೀವು ಬಿಲ್ ಕಟ್ಟಬೇಕು ಅಷ್ಟಂದರೆ ನಾವು ಕಟ್ಟೋದಿಲ್ಲ ಅಂತ ಸರ್. ಈಗ ನಿಮ್ಮದು ಸ್ವಂತ ಮನೆ ಒಂದು ಏನು RR ನಂಬರ್ ಐತೆ, ಅದು ನಿಮ್ಮ ಹೆಸರು ಮೇಲೆ ಇದೆ, ಈ ಡುಪ್ಲಿಕೇಟು ನಿಮ್ಮ ಹೆಸರಿಗೆ ಬಂದಿದೆ. ಈಗ ಅದನ್ನು ಅವ್ರಿಗೆ ಹೇಳಿದರೆ ಸಿಬ್ಬಂದಿ ಏನು ಹೇಳ್ತಾರಮ್ಮ? ಈಗ ಅವರು ಇಲ್ಲ ಕಟ್ಟಬೇಕನ್ನಕ ಸರ್ ಇನ್ನು ಏನು ಮಾತು ಕೇಳ್ತಿಲ್ಲ ಅವರು. ಇಲ್ಲ ನಿಮ್ದು ಐತೆ ನೋಡು, ಬಿಲ್ ಐತೆ ನೋಡು ಅಂತ ಹೇಳಕತ್ತಾರ. ನಮ್ದು ಇಲ್ಲ, ಅಷ್ಟೊಂದು ಬಿಲ್ ನಮ್ದು ಆಗಿಲ್ಲ ಅಂತ ನಾವು ಹೇಳಕತ್ತೇವೆ ಸರ್. ಈಗ ಒಂದು ವೇಳೆ ಕಟ್ತಾ ಇದ್ರೆ ಏನು ಮಾಡ್ತೀನಿ ಅಂತ ಹೇಳಕತ್ತಾರೆ ಅವರು? ನಿಮ್ದೆಲ್ಲ ಕರೆಂಟ್ ಕಟ್ ಮಾಡ್ತೀವಿ ಅಂತ ಹೇಳಕತ್ತಾರ ಸರ್. ಇದು ಕಟ್ ಮಾಡ್ತೀವಿ, ಇಲ್ಲಿಕ್ರೆ ಅಲ್ಲಿ ಬಿಲ್ ಇಲ್ಲಿಗೆ ಹಾಕ್ತೀವಿ, ನೀ ಇಲ್ಲಿಗನ ಕಟ್ಬೇಕ್ರಿ ಅಂತಾರೆ. ಹೆಂಗೆ ಕಟ್ತಾರೆ ಸರ್? ತಿಂಗಳ ಕಟ್ಕೊಂಡು ಬಂದಿವಲ್ಲ, 5 ವರ್ಷ ಐತಿ ಮನೆ ಕಟ್ಟು, ಮತ್ತು ನಮ್ಗೆ ಗೊತ್ತಾಗಲ್ಲ ಏನು ಸರ್ ಎಷ್ಟು ಬಿಲ್ ಇದಾವಂತ. ಹೆಂಗೆ ನಕಲಿ ಹುಟ್ಟಿಸ್ಬಿಡ್ತಾರೆ ಸರ್. ಅದು ಇದು ರೈತ ಮಹಿಳೆ ಭಾಗ್ಯಮ್ಮ ಹೇಳ್ತಾ ಇರುವಂಥದ್ದು. ನಾವು 10,000 ಏನು ಬಿಲ್ ಬಂದಿದೆ ಆ ಅಕೌಂಟು ನಮ್ಮದೇ ಅಂತ ಒಪ್ಕೊಂಡು ಕಟ್ತೀವಿ. ಆದರೆ ಆ ಅಕೌಂಟ್ಗೆ ಸಂಬಂಧಪಟ್ಟಂಥ ಮನೆ ಮತ್ತು ಆ RR ನಂಬರ್ಗೆ ಸಂಬಂಧಪಟ್ಟಂಥ ಮೀಟ್ರನ್ನು ನೀವು ನಮ್ಮ ಗ್ರಾಮಕ್ಕೆ ನಮ್ಮ ಮನೆಗೆ ಬಂದು ತೋರಿಸಿ ಆ ಬಳಿಕ ನಾವು ಹಣ ಏನೋ ಬಿಲ್ಲನ್ನು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಗ್ರಾಮಕ್ಕೂ ಬರೋದಿಲ್ಲ, ನಿಮ್ಮ ಮನೆಗೂ ಬರೋದಿಲ್ಲ, ನಿಮ್ಮ ಹೆಸರಿಗಿದೆ, ನೀವು ಕಟ್ಟಲೇಬೇಕು. ಇಲ್ಲಿದ್ದರೆ ನಿಮ್ಮ ಮನೆಗಿರುವಂಥ ವಿದ್ಯುತ್ ಕನೆಕ್ಷನನ್ನು ಬಂದ್ ಮಾಡ್ತೀವಿ, ಇಲ್ಲಾಂದರೆ ಆ RR ನಂಬರ್ಗೆ ಇದನ್ನು ಜಾಯಿಂಟ್ ಮಾಡಿ 2 ಬಿಲ್ಲನ್ನು ನೀವು ಕಟ್ಟಬೇಕು ಅಂತೇಳಿ ಒತ್ತಡ ಮತ್ತು ಕಿರುಕುಳ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.